ನಮ್ಮದು ಮದುವೆ ಶಾಪ್ ಮುಗಿಸ್ಕೊಂಡು ಇವಾಗ ಇನ್ನೂ ಬಂದ್ವಿ ಮನೆಗೆ. ಬಂದುಬಿಟ್ಟು ಸಾಂಬಾರೆಲ್ಲ ಮಾಡಿ ಅಡುಗೆ ಮಾಡಿ ಇಟ್ಟು ಹೊರಡ್ತಾ ಇದ್ದೆ. ಎಲ್ಲಿಗೆ ಅಂತ ಹೇಳ್ತೀರಾ? ಇವಾಗ ನಾನು ನೋಡಿ ಸ್ನಾನ ಮಾಡಿಬಿಟ್ಟು ಅರ್ಜೆಂಟಾಗಿ ಹೊರಡ್ತಾ ಇದ್ದೆ. ಇನ್ನೇನು ಕಾರಲ್ಲೇ ಕೂದಲನ್ನು ಒಣಸ್ಕೋತೀನಿ. ಇಲ್ಲಿಗೆ ಹೊರಡ್ತಾ ಇದ್ದೆ, ನಮ್ಮದು ರಿಲೇಷನ್ ಮನೆಗೆ ಸಂಜೆ ಊಟಕ್ಕೆ ಬನ್ನಿ ಅಂತ ಕರೆದಿದ್ರು. ಹಾಗೆ ತುಂಬ ಟೈಮ್ ಆಗಿತ್ತು ಎಲ್ಲರೂ ಸೇರಿ. ಹಾಗಾಗಿ ಇವತ್ತು ಬನ್ನಿ ಅಂತ ಫೋರ್ಸ್ ಮಾಡ್ತಾಯಿದ್ರು. ಹಾಗಾಗಿ ನಾವು ಹೋಗೋಣ ಅಂತ ಹೊರಟ್ವಿ. ನಾನು ಶಾಪಿಂದ ಬಂದು ತುಂಬ ಟೈಮ್ ಆಯಿತು. ಮೊಳಕೆ ಕಟ್ಟಿದ್ದು ಸಾಂಬಾರು ಮಾಡೋಣ ಅಂತ ರೆಡಿ ಮಾಡೋಣ ಅಂತಲೇ ಅಂದ್ಕೊಂಡಿದ್ದೆ. ಬಟ್ ಗಾಡೀಲಿ ಬರಬೇಕಾದ್ರೆ ಬಾಬಾ ವಾಪಸ್ಸು ಅಂತ ಹೇಳಿ ಕರೆದ್ರು. ಬಟ್ ನಾನು ಮನೆಗೆ ಹೋಗಿ ಫ್ರೆಶ್ ಅಪ್ ಆಗಿ ಬರ್ತೀನಿ ಅಂತ ಹೇಳಿ ಬಂದೆ. ಇನ್ನು ಗೊತ್ತಲ್ಲ, ಮನೆಗೆ ಬಂದರೆ ಕೆಲಸ, ಮಗನ ಸ್ನಾನ ಮಾಡಿಸಿ ಮನೆಯವ್ರು ಸ್ನಾನ ಮಾಡಿ ರೆಡಿ ಆದರು. ನಾನು ಹೊರಡಬೇಕು. ಇನ್ನು ಅಡುಗೆ ಕೆಲಸ ಎಲ್ಲ ಮುಗೀತು. ಹಾಗೆ ಮೇಕಪ್ ಮಾಡಿಕೊಂಡೆ. ಹೆಣ್ಮಕ್ಳಿಗೆ ಮೇಕಪ್ಪೇ ಅಲ್ವ ಎಲ್ಲ. ಮೇಕಪ್ ಅಂದರೆ ಮೇಕಪ್ ಏನೂ ಇಲ್ಲ, ಜಸ್ಟ್ ಡರ್ಮಾ ಅವ್ರದ್ದು ಕ್ರೀಮ್ ಹಚ್ತೀನಿ. ಜಸ್ಟ್ ಡಾಟ್ಸ್ ಎಲ್ಲ ಕ್ಲಿಯರ್ ಆಗೋಕ್ಕೋಸ್ಕರ ಅದೊಂದು ಯೂಸ್ ಮಾಡ್ತೀನಿ ಅಷ್ಟೇ. ಹಾಗೆ ಲಿಪ್ಸ್ಟಿಕ್ ಅಂತೂ ಇರಲೇಬೇಕು. ಐಲೈನರ್ ಹಾಕಿಲ್ಲ, ಬೆಳಗ್ಗೆದೆ ಅದು ಸರಿಯಾಗಿ ಹೋಗಿಲ್ಲ ಅಷ್ಟೇ, ಅದೇ ಕಾಣ್ತಾ ಇರೋದು. ಐಲೈನರ್ ಲಿಪ್ಸ್ಟಿಕ್ಕು ಅಷ್ಟೇ ಹಾಕಿರೋದು. ಇನ್ನೇನು ಕೂದಲು ಕೋಮ್ ಮಾಡ್ಕೊಂಡಿಲ್ಲ, ಅದನ್ನು ಕಾರಲ್ಲೇ ಹಾಗೆ ತೆಗೆದುಬಿಡ್ತೀನಿ ಟೆವಲ್ನ. ಇನ್ನೇನು ಹೊರಟ್ವಿ. ಮಗ ಹೊರಡ್ತಾ ಇದ್ದಾನೆ. ಅವ್ನಿಗಂತೂ ಫುಲ್ ಖುಷಿ. ಯಾಕೆಂದರೆ ಅಲ್ಲಿ ರಿಲೇಷನ್ ಮಗಳು ಒಬ್ಬಳಿದ್ದಾಳೆ. ಹಾಗಾಗಿ ಅವಳಿಗೆ ತುಂಬ ಇಂಟ್ರೆಸ್ಟು ಅವ್ರ ಮನೆಗೆ ಹೋಗೋದು ಅಂತಂದರೆ. ಇನ್ನು ಹೋಗಿ ಇವಾಗಲೇ 8 o'clock ಆಯಿತು. ಇನ್ನು 10 ಇನ್ನೇನು ಗೊತ್ತಲ್ಲ, 10:30 ಮೇಲೇ ಮನೆಗೆ ಬರೋದು. ಇಲ್ಲಿಂದ ಚಿಕ್ಕಮಂಗ್ಳೂರು ಅಂದರೆ 1/2 hour ಜರ್ನಿ. ಓಕೆ, ನೆಕ್ಸ್ಟ್ ವೀಡಿಯೋದಲ್ಲಿ ಬರ್ತೀನಿ. ಇವತ್ತಿನ ದಿನನೇ ಮಯ್ಯ ಬಂದ್ಯಾ? ಡ್ರೆಸ್ ಚೇಂಜ್ ಮಾಡಬೇಕು, ಹಾಗೆ ಸ್ನಾನ ಮಾಡಬೇಕು ಎಲ್ಲ. ಯಾಕೆ ಸ್ನಾನ ಮಾಡಲ್ಲ ಹೇಳಿ? ಬರೀ ಬಟ್ಟೆ ಹಾಕೊಳ್ತೀರಾ? ಓಕೆ ಬಿಡಿ. ಮಯ್ಯ ದೂರ ಹೊರಟೆ ಏನಕ್ಕೆ? ಆಟ ಆಡಕ್ಕ? ರೆಡಿನಾ? ಡನ್? ಓಕೆ. ಹಾಂ, ಥ್ಯಾಂಕ್ ಯು. ವಾಟ್? ಥ್ಯಾಂಕ್ ಯು. ವೆಲ್ಕಮ್. ಓಕೆ ಫ್ರೆಂಡ್ಸ್, ಇವಾಗ ಹೊರಟ್ವಿ ಮನೆಯಿಂದ. ಯಾವ ಕಡೆ ಹೋಗ್ತಾ ಇದ್ದೀರಾ? ಫುಲ್ ಖುಷಿ. ಓಕೆ ಫ್ರೆಂಡ್ಸ್, ಇನ್ನು ನೆಕ್ಸ್ಟ್ ಆಯಿತು, ನೀವು ಬನ್ನಿ. ನಾನು, ನಮ್ಮ ಮನೆಯವರು, ಮಗ ಮತ್ತು ಮೈದನ ಹೊರಟಿದ್ದೀವಿ. ಮೈದನ ಇವಾಗಿನ್ನು ಬಂದರು ಡ್ಯೂಟಿಯಿಂದ. ಅವ್ರನ್ನ ಕರೆದ್ವಿ. ಓಕೆ ಅಂದರು. ಅವ್ರ ಮನೆಗೆ ಬರೋಕ್ಕೆ ಎಲ್ರಿಗೂ ಖುಷಿನೇ. ಅಂದರೆ ರೇಟ್ ಹೇಗೆ ಮಾಡ್ತಾರೆ ಅವ್ರ ಮೇಲೆ ಡಿಪೆಂಡ್ ಅಲ್ವಾ. ಚೆನ್ನಾಗಿ ಕಾಣ್ತಾರೆ ಮನೆಗೆ ಹೋದರೆ. ಅಂದರೆ ನಮ್ಮ ಮೇಲೂ ಡಿಪೆಂಡ್ ಇರುತ್ತೆ. ಎಲ್ಲರೂ ಹೇಗೆ ನೋಡ್ತಾರೆ ಅವರು ಹಾಗೆ ನೋಡ್ತಾರೆ. ಬಟ್ ಎಲ್ಲರೂ ಒಂದೇ ಥರ ಇರೋಲ್ಲ. ಅದಕ್ಕೆ ಅವರು ಖುಷಿಯಿಂದ ಕರೀತಾರೆ, ತುಂಬ ಇಷ್ಟಪಟ್ಟು. ಹಾಗೆ ನಾನು ಮತ್ತು ಅವ್ರ ಮನೆಯವರು ಪಬ್ಲಿಕ್ ಇಂಪ್ಯಾಕ್ಟ್ ನ್ಯೂಸ್ ಚಾನಲ್ ಇರೋದು ಅವರು. ನೋಡ್ತಾ ಇದ್ದೀರಲ್ಲ, ಇವಾಗ ಬಂಟ್ರು ಭವನ ಅಂತ ಅಲ್ಲಿಗೆ ಬಂದ್ವಿ. 1/2 hour ಮೇಲೆ ಬೇಕು ನಮಗೆ. ಗಾಡಿಗಳು ಸಂಜೆ ಟೈಮಲ್ಲಿ ತುಂಬ ಗಾಡಿಗಳು, ಹಾಗಾಗಿ ಅಷ್ಟು ಸ್ಪೀಡಾಗೂ ಬರೋಕ್ಕಾಗಲಿಲ್ಲ. ಇನ್ನೇನು ರೀಚ್ ಆಗ್ತಾ ಇದ್ದೀವಿ. ಅವರಂತೂ ಒಂದು 2-3 ಸತಿ ಕಾಲು ಬಂದ್ರಾ ಅಂತ, ತುಂಬ ಟೈಮ್ ಆಯ್ತಲ್ಲ ಅಂತ ಹೇಳ್ಬಿಟ್ಟು. ಅಂದರೆ ಹರಟೆ ಹೊಡಿಯೋಕ್ಕಾಗಲ್ವಲ್ಲ ತುಂಬ ಟೈಮಿಂದ, ಹಾಗಾಗಿ ಪ್ರಿಯವರು. ಹಾಗಾಗಿ ಇನ್ನೇನು ರೀಚ್ ಆಗ್ತೀವಿ, ಆಮೇಲೆ ವೀಡಿಯೋ ಮಾಡ್ತೀನಿ. ಓಕೆನಾ? ನೋಡಿ, ಅವನಂತೂ ಡ್ರೈವಿಂಗ್ ಸೀಟ್ ಮೇಲೆ ಇರ್ತಾನೆ. ಯಾವಾಗೂ ಅಪ್ಪನ ಜೊತೆಗೆ ಕೂತ್ಕೊಂಡು ಡ್ರೈವಿಂಗ್ ಮಾಡೋದು. ಅವನು ನಾನೇ ಸ್ಟೇರಿಂಗ್ ಇಟ್ಕೋಬೇಕು ಅಂತ ಹೇಳ್ತಾನೆ. ಸಣ್ಣ ಪಾಪುಯಿಂದನೂ ಕೂರಿಸ್ಕೋತಿದ್ರು. ಇವಾಗ ಕೂರಿಸ್ಕೊಳಕ್ಕೆ ಕಷ್ಟ ಆಗ್ತಿದೆ ಅವರಿಗೆ, ಆದ್ರೂ ಅವ್ನು ಬಿಡಲ್ಲ. ನಾನು ಲಾಸ್ಟಿಗೆ ಇವರು ನನ್ನ ಮೈದನ ಏನು ಗೊತ್ತಾ, ಕರೆದ ತಕ್ಷಣ ಬಂದರು, ಕಾರಲ್ಲಿ ಕೂತ್ಕೊಂಡ್ರು, ಸ್ನಾನ ಮಾಡಿಬಿಟ್ಟು ಫ್ರೆಶ್ ಆಗಿ. ಇವಾಗ ಫ್ರೆಂಡ್ಸ್ ಏನು ಗೊತ್ತಾ, ಇವಾಗ ಬಂದ ಮೇಲೆ ಯಾಗೋದು ಅಂತ ಕೇಳ್ತಾ ಇದ್ದಾರೆ. ಅಂದರೆ ಅವ್ರಿಗೆ ಗೊತ್ತಿಲ್ಲ. ಬಂದ ತಕ್ಷಣ ಚಿಕ್ಕಮಂಗ್ಳೂರು ಅಂದ ತಕ್ಷಣ ಸರಿ ಬರ್ತೀನಿ ಅಂತ ಹೊರಟು ಬಂದುಬಿಟ್ರು. ಇವಾಗ ಕೇಳ್ತಾ ಇದ್ದಾರೆ, ಹೌದಾ ಅವ್ರ ಮನೆಗೆ ಹೋಗೋದಾ ಅಂತ ಹೇಳ್ಬಿಟ್ಟು.
ನೋಡಿ ಇನ್ನು ಮನೆಗೆ ಹೋದ್ಮೇಲೆ ಹೇಳ್ಬೇಕಿತ್ತು. ಅವರು ಚಿಕ್ಕಮಂಗ್ಳೂರು ಅಂತ ಅಂದ್ಕೊಂಡಿದ್ದಾರೆ. ಹಾಗೆ ಮೈದನ ಕಳಿಸಿದ್ವಿ ಫ್ರೂಟ್ಸ್ ತೊಗೊಂಡು ಬನ್ನಿ ಅಂತ. ಮುಂದೆ ಬೇಕ್ರಿ ಎಲ್ಲ ಕ್ಲೋಸ್ ಆಗಿತ್ತು, ಟೈಮ್ ಬೇರೆ ಆಗಿತ್ತಲ್ಲ, ಹಾಗಾಗಿ ಅವ್ರ ಮನೆಗೆ ಹೋಗ್ಬೇಕಾದ್ರೆ ಬರೀ ಕೈಯಲ್ಲಿ ಹೋಗ್ಬಾರ್ದಲ್ಲ, ಅದಕ್ಕೆ ಫ್ರೂಟ್ಸ್ ತೊಗೊಂಡು ಹೋಗೋಣ ಅಂತ. ಇನ್ನು ಅವ್ರ ಮನೆಗೆ ಬಂದ್ವಿ. ಎಂಟ್ರಿ ಇದು. ನನ್ನ ಮಗಂಗೆ ಫುಲ್ ಖುಷಿಯಾಗಿತ್ತು. ಅಪ್ಪನ ಕೈ ಹಿಡ್ಕೊಂಡು ಹೋಗ್ತಾಯಿದ್ದೆ, ಬೇಗ ಹೋಗೋಣ ಅಂತ ಹೇಳ್ಬಿಟ್ಟು. ಯಾಕೆಂದರೆ ಅವನಿಗೆ ಆಡೋಕ್ಕೆ ಮಕ್ಕಳಿದ್ದಾರಲ್ಲ, ಮನೆ ಹತ್ತಿರ ಯಾವುದೇ ಮಕ್ಕಳಿಲ್ದಿದ್ದಕ್ಕೆ ಅವನಿಗಂತೂ ತುಂಬ ಬೇಜಾರು. ಮನೇಲಿ ನಮ್ಗಳ ಜೊತೆಗೆ ಆಡಬೇಕು. ನೋಡಿ ಇವ್ರ ಅದಕ್ಕೆ ಪ್ರಿಯಾ ಅವ್ರ ಅದಕ್ಕೆ ಇವರೇನೆ ಇವತ್ತು ಮನೆಗೆ ಬಂದಿದ್ದರು. ಇವ್ರಿಗೋಸ್ಕರನೇ ನಾವೆಲ್ಲರೂ ಈ ಮನೆಗೆ ಬಂದಂಗಾಯಿತು. ನಮ್ಮ ಮನೆಯವರು ಅಡುಗೆ ಮನೆಗೆ ಎಂಟ್ರಿ ಫುಲ್ ರೆಡಿನಾ ಅಂತ ಹೇಳ್ಬಿಟ್ಟು ಇವರು ರೆಡಿ ಮಾಡ್ತಾಯಿದ್ರು. ಕಡುಬಿಗೆ ರವೆ ಎಲ್ಲ ಮಾಡಿಕೊಂಡು ಕಡುಬಿಗೆ ರೆಡಿ ಮಾಡ್ಕೊತಾಯಿದ್ರು. ಕರೆಕ್ಟ್ ಟೈಮಿಗೆ ಬಂದಿದ್ದೀವಿ. ನಾವೆಲ್ಲ ಅಡುಗೆ ಆಗಿರುತ್ತೆ ಅಂತಂದರೆ ನಮಗೆ ವೆಯ್ಟ್ ಮಾಡ್ತಾಯಿದ್ರು. ನಮಗೆ ಕಾಫಿ ಮಾಡಿಕೊಟ್ರು, ಕಾಫಿ ಕುಡಿದ್ವಿ. ಹಾಗೆ ಅವರೆಲ್ಲ ಸಿಕ್ಕಿದ್ರಲ್ಲ, ತುಂಬ ಖುಷಿಯಾಯಿತು. ನೋಡಿ ಇವರು ನನ್ನ ಮದುವೆ ಆದಮೇಲೆ ಫಸ್ಟ್ ಟೈಮ್ ಇವ್ರ ಜೊತೆಗೆ ಒಂದಿನ ಟೈಮ್ ಸ್ಪೆಂಡ್ ಮಾಡಿದ್ವಿ. ಈ ಟೈಮಲ್ಲಿ 4 ವರ್ಷದಲ್ಲಿ ಖುಷಿಯಾಯಿತು. ಹಾಗೆ ನೋಡಿ ಅವ್ರಿಗೆ ಫೇವ್ರೆಟ್ ಅಂತ ಹೇಳ್ಕೊಂಡು ಫೋರ್ಕ್ ತಂದಿದ್ರು. ನಾನು ಮದುವೆ ಆದಮೇಲೆ ತಿಂತಾ ಇರೋದು, ಮದುವೆಗೂ ಮುಂಚೆ ನಾನು ತಿಂದೇ ಅಭ್ಯಾಸ ಇರಲಿಲ್ಲ. ತುಂಬ ಟೇಸ್ಟು ಹಾಗೆ ಹೇಗೆ ಅಂತಿದ್ರು. ಪ್ರೆಗ್ನೆಂಟಲ್ಲಿ ತಿಂದು ಅಭ್ಯಾಸ ಮಾಡಿಕೊಂಡೆ. ಹಾಗೆಯೇ ನೋಡಿ ಕಡುಬಿಗೆ ರವೆ ಎಲ್ಲ ರೆಡಿಯಾಗಿತ್ತು. ನಾವೇ ಕಡುಬು ಮಾಡ್ತೀವಿ ಅಂತ ಹೇಳಿದ್ವಿ. ಹಾಗಾಗಿ ಇವರು ಫೋರ್ಕಿಗೆ ರೆಡಿ ಮಾಡ್ಕೊಳ್ತಾ ಇದ್ರು. ನಾವು ಕಡುಬನ್ನ ನಾವಿಬ್ಬರು ಸೇರಿ ಕಡುಬು ಕಟ್ಟಿದ್ವಿ. ಎಲ್ಲರೂ ಸೇರಿ ಕೆಲಸ ಮಾಡ್ತಾಯಿದ್ರೆ ಕೈ ಜೋಡಿಸ್ಕೊಂಡು ತುಂಬ ಬೇಗ ಆಗುತ್ತೆ, ಹಾಗೆ ಗೊತ್ತೂ ಆಗೋಲ್ಲ, ಸ್ಟ್ರೆಸ್ ಕೂಡ ಆಗೋಲ್ಲ. ನೋಡಿ ಕಡುಬು ಬೇಯಕ್ಕೆ ಇಡಬೇಕಾದ್ರೆ ಒಂದು 2 ರಿಂದ 3 ಎಸಲಷ್ಟು ಪಲಾವ್ ಎಲೆನ ಹಾಕ್ಕೊಂಡ್ರೆ ಸ್ಮೆಲ್ ತುಂಬ ಚೆನ್ನಾಗಿ ಬರುತ್ತೆ. ಈ ಕಡೆ ಫೋರ್ಕಿಗೆ ಧನಿಯಾ ಪುಡಿ ಮತ್ತು ಖಾರ ಪುಡಿನ ಹುರ್ಕೊಳ್ತಾ ಇದ್ರು. ಧನಿಯಾ ಪುಡಿ ಮತ್ತು ಖಾರ ಪುಡಿನ ತುಂಬ ಬ್ಲ್ಯಾಕಾಗಿ ಹುರ್ಕೊಂಡ್ರೆ ಚೆನ್ನಾಗಿ ಸ್ಲಿಮ್ಮಲ್ಲಿ ಇಟ್ಕೊಂಡು ಹುರ್ಕೊಂಡ್ರೆ ತುಂಬ ಚೆನ್ನಾಗಾಗುತ್ತೆ. ಹಾಗೆ ರೊಟ್ಟಿಗೆ ಮುದ್ದೆ ಎಲ್ಲ ರೆಡಿಯಾಗಿತ್ತು. ರೊಟ್ಟಿ ಮಾಡೋಣ ಅಂತ ಹೇಳ್ಬಿಟ್ಟು ಫೋರ್ಕ್ ತಿಂದಿಲ್ದವರಿಗೆ ಚಿಕನ್ ಬೇರೆ ಮಾಡಬೇಕಲ್ವಾ, ಹಾಗಾಗಿ ಚಿಕನ್ನು ಒಂದು ಕಡೆ ರೆಡಿಯಾಗಿತ್ತು. ಮಕ್ಕಳು ತುಂಬ ಖುಷಿಯಿಂದ ಆಟ ಆಡ್ತಾಯಿದ್ರು. ಇವರಿಬ್ಬರು ಹಿಡಿಯೋಕ್ಕೆ ಆಗ್ತಿರ್ಲಿಲ್ಲ. ಏನು ಗೊತ್ತಾ, ಫೋರ್ಕಿಗೆ ಫ್ರೆಂಡ್ಸ್ ಇದು ಎಳ್ಳಿಕಾಯಿ, ಕಂಚಿಕಾಯಿ ಅಂತಾರೆ, ಎಳ್ಳಿಕಾಯಿ ಅಂತಾರೆ, ಅದನ್ನು ಹಾಕಿದರೆ ತುಂಬ ಟೇಸ್ಟು, ಹಾಗೆ ಹೆಲ್ತಿಗೂ ತುಂಬ ಒಳ್ಳೆಯದು. ಇವೆರಡು ಕಾಂಬಿನೇಷನ್ ಚೆಂದ ಅಂತ ಹೇಳ್ತಾಯಿದ್ರು. ಬಟ್ ನಾನು ಟೇಸ್ಟ್ ನೋಡಿಲ್ಲ ಇದುವರೆಗೂ. ಇವತ್ತಿನೇನಾದ್ರು ಟೇಸ್ಟ್ ಮಾಡಬೇಕು. ನೋಡಿ ರೊಟ್ಟಿ ಮಾಡ್ತಾ ಇದ್ವಿ. ಕಡುಬು ಮತ್ತು ರೊಟ್ಟಿ, ಚಿಕನ್ನು ಮತ್ತು ಫೋರ್ಕು. ಇದು ಉಪ್ಪಲ್ಲೇ ಬೇಯಿಸಿದಂತನ ಪೀಸ್ ತೊಗೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ. ಟೇಸ್ಟ್ ಅಂತೂ ಸಖತ್ತಾಗಿರುತ್ತೆ ಫೋರ್ಕಿಂದು. ತಿಂದಿಲ್ದವ್ರು ಬೈಕೋಬೇಡಿ, ಈ ವಿಡಿಯೋನೆಲ್ಲ ತೋರಿಸಿದ್ದಾರೆ, ವಿಡಿಯೋ ಮಾಡ್ತಾಯಿದ್ದಾರೆ ಅಂತ. ವೆಜ್ಜವರಂತೂ ಬೈಕೊಂಡ್ಲೇಬೇಡಿ. ನೋಡಿ ಕೊನೆಗೆ ಸಾಂಬಾರು ಪುಡಿ ಮತ್ತು ಖಾರ ಪುಡಿನ ಹುರ್ಕೊಂಡ್ರೆ ಹೀಗೆ ಬರುತ್ತೆ, ಈ ಕಲರ್ ಬರುತ್ತೆ, ಸಕ್ಕತ್ತಾಗಿರುತ್ತೆ ಟೇಸ್ಟ್ ಅಂತೂ. ನೋಡಿ ಎಳ್ಳಿಕಾಯಿನ ಪೀಸ್ ಮಾಡಿ ಬೇಯಿಸಿ ಹಾಕಿದ್ದಾರೆ. ಟೇಸ್ಟ್ ಅಂತೆಪ್ಪ, ನನಗಂತೂ ಗೊತ್ತಿಲ್ಲ, ಇವತ್ತು ಟೇಸ್ಟ್ ಮಾಡಬೇಕು. ರೊಟ್ಟಿ ರೆಡಿಯಾಗಿತ್ತು. ಹಾಗೆ ಮಕ್ಕಳಿಗೆ ಊಟ ತಿನ್ನಿಸ್ತಾ ಇದ್ವಿ ನಾವೇ ಮಾತಾಡಿಕೊಂಡು. ನಮ್ಮ ಕೆಲಸ ಅಂತೂ ಮುಗ್ದಿತ್ತು. ಇನ್ನು ಹರಟೆ ಹೊಡಿತಾ ಮಾತಾಡ್ಕೊಂಡು ಮಕ್ಳಿಗೆ ತಿನ್ನಿಸ್ತಾ ಇದ್ವಿ. ಮಕ್ಕಳದೊಂದಾದರೆ ಸಮಾಧಾನ ಅಲ್ವಾ, ಹಾಗಾಗಿ 2 ಜನ ಮಕ್ಕಳು ಮಾಡ್ತಾಯಿದ್ರು. ಒಂದು ಕಡೆ ಧಾರಾವಾಹಿ ಓಡ್ತಾ ಇತ್ತು, ಅದನ್ನು ಯಾರು ನೋಡೋದು, TV ಆಫ್ ಮಾಡಿ ಫಸ್ಟು ಅಂತ ಬೈತಾ ಇದ್ರು. ನಮ್ಮದೇ ಜಾಸ್ತಿ ಆಗಿದೆ ಅಂತ. ನಾನು ಕಡುಬು ಮತ್ತು ಫೋರ್ಕ್ ಹಾಕ್ಕೊಂಡು ತಿಂದೆ. ರೊಟ್ಟಿ ಇನ್ನೇನು ದಿನ ನಮ್ಮ ಮನೇಲಿ ಜಾಸ್ತಿ ರೊಟ್ಟಿನೇ ಮಾಡೋದು, ಹಾಗಾಗಿ ರೊಟ್ಟಿ ತಿನ್ನಲಿಲ್ಲ. ಫೋರ್ಕ್ ಟೇಸ್ಟ್ ಮಾಡಿದೆ, ಸಖತ್ತಾಗಿತ್ತು. ಹಾಗೆ ಎಲ್ರದ್ದು ಊಟ ಮುಗೀತು. ಊಟ ಮುಗಿಸ್ಕೊಂಡು ಹೊರಡೋಣ ಅಂತ ನೋಡಿ ಎಲ್ಲ ಫೋಟೋಸ್ ತೊಗೊತಿದ್ವಿ. ಫ್ರೆಂಡ್ಸ್ ಏನು ಗೊತ್ತಾ, ನಾವು ಹೋಗಿದ್ದು ಬಂದಿದ್ದು ಇದ್ದಿದ್ದು ಅವೆಲ್ಲ ಮಾತಲ್ಲಿ ಹೇಳಿದರೆ ಮುಂದೊಂದು ದಿನ ಗೊತ್ತಾಗಲ್ಲ. ಫೋಟೋಸ್ ಅಂತ ಇರುತ್ತಲ್ಲ, ಅದೇ ಮೆಮೊರಿ. ನೋಡಿ ಟೈಮ್ ತುಂಬ ಕಮ್ಮಿ ಆಯ್ತಲ್ಲ, ಜಸ್ಟ್ 12 ಗಂಟೆ ಆಯಿತು. ನಾನು ಏನು ಹೇಳಿದ್ದೆ, ಮನೆಯಿಂದ ಹೊರಡುವಾಗ 10 ರಿಂದ 10:30 ಒಳಗೆ ಬರ್ತೀವಿ ಅಂತ ಹೇಳಿದ್ದೆ. ಬಟ್ ನೋಡಿ 12 ಗಂಟೆ ತನಕ ಆಯಿತು. ಬೀಳ್ಕೊಡುಗೆ ಸಮಾರಂಭ ನಡೀತಾ ಇತ್ತು. ಬಾಯ್ 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 ಅಂತ ಹೇಳ್ತಾಯಿದ್ರು. ಬಟ್ ನಮ್ಗೆ ಹೋಗೋಕ್ಕೆ ಮನಸ್ಸಿರಲಿಲ್ಲ, ಅವರಿಗೂ ಕಳಿಸ್ಕೊಡೋಕ್ಕೆ ಮನಸ್ಸಿರಲಿಲ್ಲ. ನಿದ್ದೆ ಅಂತೂ ಇಲ್ವೇ ಇಲ್ವಾ. ಓಕೆ ಫ್ರೆಂಡ್ಸ್, ಬಾಯ್ ಬಾಯ್.